ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎರಡೂ ರಾಜ್ಯಗಳ ಪಾಲಿಗೆ ಬಹಳ ಮಹತ್ವದ ದಿನ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇದೆ. ಈಗಾಗಲೇ ತಮಿಳುನಾಡು ಸರ್ಕಾರ ಹೇಳಿರೋದು ಕರ್ನಾಟಕದಿಂದ ನೀರನ್ನ ಹರಿಸಲಾಗಿಲ್ಲ ಅನ್ನುವಂಥದ್ದನ್ನ ಹೇಳಲಾಗಿದೆ. ಹಾಗಾಗಿ ಇವತ್ತು ಕರ್ನಾಟಕ ಹರಿಸಿದಂತ ನೀರೆಷ್ಟು ಅದರ ಅಂಕಿಅಂಶಗಳನ್ನ ನೀಡಲಿದೆ. ತಮಿಳುನಾಡು ಈಗಾಗಲೇ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ಅದರ ವಿಚಾರಣೆ ಇವತ್ತು. ಕೃಷಿಗೆ ತಕ್ಷಣ ನೀರು ಹರಿಸಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. CWMA ನಿರ್ದೇಶನದಂತೆ ನೀರು ಹರಿಸಿ ಅಂತ ತಮಿಳುನಾಡು ಹೇಳ್ತಾ ಇದೆ. ಕಾವೇರಿ ನೀರು ಬಿಡುಗಡೆ ಮಾಡೋದಕ್ಕೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬಾಕಿ ನೀರು ಬಿಡುಗಡೆಗೆ ಮಧ್ಯಂತರ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸುಪ್ರೀಂನ ತ್ರಿಸದಸ್ಯ ಪೀಠದಲ್ಲಿ ಇವತ್ತು ವಿಚಾರಣೆ ಇದೆ. ನ್ಯಾಯಮೂರ್ತಿ ವಿಕ್ರಮ್ನಾಥ್, ನ್ಯಾಯಮೂರ್ತಿ ಸಂದೀಪ್ ಮೆಹ್ತಾ, ನ್ಯಾಯಮೂರ್ತಿ ಅಗಸ್ಟಿನ್ ಜಾರ್ಜ್ ಅವರ ಪೀಠ ಇವತ್ತು ವಿಚಾರಣೆಯನ್ನ ನಡೆಸುತ್ತೆ. ಯಾವ ಸೂಚನೆಯನ್ನ ಕೊಡಬಹುದು ಅನ್ನುವಂಥ ಒಂದಷ್ಟು ಕುತೂಹಲ ಈಗ ಸದ್ಯಕ್ಕಿದೆ. ರಾಜ್ಯದ ಸದ್ಯದ ಪರಿಸ್ಥಿತಿ, ಜಲಾಶಯಗಳಲ್ಲಿರುವಂತಹ ನೀರಿನ ಕೊರತೆ, ಮಳೆಯ ಕೊರತೆ, ಈ ಅಭಾವದ ನಡುವೆಯೂ ಕೂಡ ನೀರು ಹರಿಸಲಾಗಿದೆ ಅನ್ನುವಂಥದ್ದನ್ನ ಕರ್ನಾಟಕ ಈಗಾಗಲೇ ಹೇಳಿದೆ. ಅದರ ಜೊತೆಗೆ ಅಂಕಿಅಂಶಗಳನ್ನ ಕೂಡ ಇವತ್ತು ನೀಡಲಿದೆ ಅನ್ನುವಂಥ ಮಾಹಿತಿ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ CWRC ಮಹತ್ವದ ಮೀಟಿಂಗ್ ಇದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ಇದೆ ಇವತ್ತು. ಕಾವೇರಿ ಬಾಕಿ ನೀರಿಗೆ ತಮಿಳುನಾಡು ಪಟ್ಟು ಹಿಡಿದಿದೆ. ಬರಗಾಲ ಹಿನ್ನೆಲೆಯಲ್ಲಿ ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕರ್ನಾಟಕ ಹೇಳಿದ್ರೂ ಕೂಡ ಕರ್ನಾಟಕ ತನ್ನ ವಾದವನ್ನ ಮುಂದುವರಿಸುವಂತ ಸಾಧ್ಯತೆ ಇದೆ. ರಾಜ್ಯದ ಬರ ಪರಿಸ್ಥಿತಿ, ಈಗ ಇರುವಂತಹ ಪರಿಸ್ಥಿತಿ, ಈ ಸಂದರ್ಭದಲ್ಲೂ ಕೂಡ ನೀರನ್ನ ಹರಿಸಬೇಕಾದಂತಹ ಅನಿವಾರ್ಯತೆ, ಇದೆಲ್ಲವನ್ನೂ ಕೂಡ ನ್ಯಾಯಾಲಯದ ಗಮನಕ್ಕೆ ತರುವಂತ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಅಂಕಿ ಅಂಶಗಳು ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಈ ಅಭಾವದ ನಡುವೆ ಜಲಾಶಯದಲ್ಲಿ ಇರುವಂತಹ ನೀರೆಷ್ಟು, ಅದರ ಅಂಕಿ ಅಂಶ ಏನ್ ಹೇಳುತ್ತೆ, ಜೊತೆಗೆ ಹರಿಸಿರುವಂತಹ ನಿಖರ ನೀರೆಷ್ಟು, ಅದರ ಅಂಕಿ ಅಂಶಗಳೇನು, ಅದನ್ನು ಕೂಡ ಇವತ್ತು ನ್ಯಾಯಾಲಯದ ಮುಂದೆ, ಸುಪ್ರೀಂ ಕೋರ್ಟ್ನ ಮುಂದೆ ಕರ್ನಾಟಕ ಮಂಡನೆ ಮಾಡುತ್ತೆ. ಅದರ ಮೇಲೆ ಈ ಕಾವೇರಿ ನದಿ ನೀರು ವಿವಾದದ ಭವಿಷ್ಯ ನಿಂತಿದೆ. ಈ ಹಿಂದಿನ ಆದೇಶದಲ್ಲಿ ಸುಪ್ರೀಂ ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರನ್ನು ಹರಿಸಬೇಕು ಅನ್ನುವಂಥ ಆದೇಶವನ್ನ ನೀಡಿತ್ತು. ಅದರ ವಿಚಾರಣೆ ನಡೆಯುತ್ತೆ. ತಮಿಳುನಾಡು ಹೇಳ್ತಾ ಇರೋದು ಅದರ ವಾದ ಒಂದೇ, ನಿಯಮಿತ ಅಂದರೆ ಈಗಾಗಲೇ ಆದೇಶ ಏನು ಮಾಡಲಾಗಿದೆ ಅದರಷ್ಟು ನೀರನ್ನು ಹರಿಸ್ತಾ ಇಲ್ಲ ಅನ್ನುವಂಥದ್ದನ್ನು ತಮಿಳುನಾಡು ಹೇಳ್ತಾ ಇದೆ. ಆದರೆ ಕರ್ನಾಟಕ ಮಾಡ್ತಾ ಇರುವಂಥ ವಾದ ಏನು, ಈಗಾಗಲೇ ನೀಡಿರುವಂಥ ಆದೇಶ ಅದಕ್ಕೂ ಹೆಚ್ಚಿನ ಪಾಲನ್ನ ನೀರನ್ನು ಹರಿಸಲಾಗಿದೆ ಅನ್ನುವಂಥ ವಾದವನ್ನು ಈಗಾಗಲೇ ಕರ್ನಾಟಕ ಸಮರ್ಥವಾಗಿ ಮಾಡಿದ್ರೂ ಕೂಡ ಅಂಕಿಅಂಶಗಳನ್ನು ನೀಡಿ ಅಂತ ಕಳೆದ ಬಾರಿ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತ್ತು. ಹಾಗಾಗಿ ಇವತ್ತು ಅಂಕಿಅಂಶಗಳನ್ನು ಕರ್ನಾಟಕ ನ್ಯಾಯಾಲಯದ ಮುಂದೆ ನೀಡಲಿದೆ. ಹಾಗಾಗಿ ಈ ತ್ರಿಸದಸ್ಯ ಪೀಠದ ಮುಂದೆ ವಿಚಾರಣೆ ನಡೆಯುತ್ತೆ. ವಿಚಾರಣೆಯ ನಂತರದಲ್ಲಿ ಯಾವ ಆದೇಶ ಅಥವಾ ಯಾವ ಸೂಚನೆಗಳು ಬರಬಹುದು ಅನ್ನುವಂಥ ಒಂದಷ್ಟು ನಿರೀಕ್ಷೆಗಳಿದೆ. ಎರಡೂ ರಾಜ್ಯಕ್ಕೂ ಕೂಡ ಈ ನಿರೀಕ್ಷೆಗಳು ಸರ್ವೇ ಸಾಮಾನ್ಯವಾಗಿ ಇದೆ. ತಮಿಳುನಾಡಿಗೆ ಬರುವಂಥ ನೀರು, ಬಾಕಿ ನೀರು ಬರಬೇಕು ಅನ್ನುವಂಥ ವಾದ, ಅದರ ಜೊತೆಯಲ್ಲಿ ಕರ್ನಾಟಕ ಸದ್ಯದ ಪರಿಸ್ಥಿತಿ, ಕೃಷಿಗೂ ಕುಡಿಯೋದಕ್ಕೂ ನೀರಿಲ್ಲದೆ ಇರುವಂಥ ಅಭಾವ, ಬರಗಾಲದ ಪರಿಸ್ಥಿತಿ, ಇದೆಲ್ಲವನ್ನೂ ಕೂಡ ನ್ಯಾಯಾಲಯದ ಮುಂದೆ ಅಂಕಿ ಅಂಶದ ಸಹಿತ ವಿವರಣೆ ನೀಡುವಂಥ ಸಾಧ್ಯತೆ. ಹಾಗಾಗಿ ಆದೇಶ ಏನಿರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯದ ಚಿತ್ತ ಸದ್ಯಕ್ಕಿದೆ. CWMA ಮೀಟಿಂಗ್ ಕೂಡ ಇದೆ ಇವತ್ತು. ಹಾಗಾಗಿ ಆ ಮೀಟಿಂಗಲ್ಲಿ ಏನಾಗುತ್ತೆ ಅನ್ನುವಂಥ ಒಂದಷ್ಟು ಕುತೂಹಲ ಕೂಡ ಸರ್ವೇ ಸಾಮಾನ್ಯವಾಗಿದೆ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಇವತ್ತು ಎರಡೂ ರಾಜ್ಯಗಳ ಪಾಲಿಗೆ ಮಹತ್ವದ ದಿನ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ತಮಿಳುನಾಡು ನೀರು ಬಂದಿಲ್ಲ ಅಂತ ಹೇಳ್ತಾ ಇದೆ, ಕರ್ನಾಟಕ ನೀರು ಹರಿಸಿದ್ದೀವಿ ಅಂತ ಹೇಳ್ತಾ ಇದೆ. ಅಂಕಿಅಂಶಗಳು ಐ ಥಿಂಕ್ ಬಹಳ ಮಹತ್ವದ ಪಾತ್ರವನ್ನೇ ಇಲ್ಲಿ ವಹಿಸುತ್ತೆ ಅಂತ ಅನ್ಸುತ್ತೆ. ಇವತ್ತಿನ ವಾದ ಯಾವ ರೀತಿಯಾಗಿರುತ್ತೆ, ಕರ್ನಾಟಕದಿಂದ ಏನು ಆದೇಶ ಬರಬಹುದು ಅನ್ನುವಂತಹ ನಿರೀಕ್ಷೆ, ಡೀಟೇಲ್ಸ್ ಏನಿದೆ? ಅಂಶವನ್ನ ಗಮನಿಸಬೇಕಾಗಿರುವಂತದ್ದು, ಪ್ರತಿ 15 ದಿನಕ್ಕೆ ಒಮ್ಮೆ CWRC ಒಂದು ಸಭೆಯನ್ನ ನಡೆಸುತ್ತೆ. CWRC ಸಭೆಯ ನಂತರದ ದಿನ CWMA ಸಭೆ ನಡೆಸುತ್ತೆ. ಅಲ್ಲಿಗೆ ಬಹುತೇಕ ಕೆಲವೊಂದು ಸಂದರ್ಭಗಳಲ್ಲಿ CWRC ಆಗಲು CWMA ಸಭೆ ಒಂದೇ ದಿನ, ಅಂದ್ರೆ ಬೆಳಿಗ್ಗೆ CWRC, ಮಧ್ಯಾಹ್ನ CWMA ಸಭೆ ನಿಗದಿಯಾಗಿರುತ್ತೆ. ಯಾಕಂದ್ರೆ CWRC ನಲ್ಲಿ ತೆಗೆದುಕೊಂಡಂತ ನಿರ್ಣಯವನ್ನ ಚಾಲೆಂಜ್ ಮಾಡೋದಿದ್ರೆ CWMA ನಲ್ಲಿ ಮಾಡೋದಕ್ಕೆ ಅವಕಾಶ ಇರೋದ್ರಿಂದ ಮೊದಲು CWRC, ಅದಾದ ನಂತರ CWMA. ಈಗ 15 ದಿನಗಳ ಹಿಂದೆ ನಡೆದಂತ ಒಂದು ಆದೇಶದ ಹಿನ್ನೆಲೆಯನ್ನು ನಾವು ಗಮನಿಸಿದಾಗ ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರನ್ನ ಹರಿಸಬೇಕು ಅಂತ CWRC ಆದೇಶವನ್ನು ನೀಡಿತು.
ಇದನ್ನ ಪ್ರಶ್ನೆ ಮಾಡಿದಂತ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡಿತ್ತು, CWMA ಮುಂದೆ ಅಪೀಲ್ ಹೋಗಿತ್ತು. ಅಲ್ಲೂ ಕೂಡ CWRC ಏನ್ ಆದೇಶವನ್ನು ನೀಡಿದೆ ಅದು ಸರಿಯಾಗಿದೆ, ಅದನ್ನ ಪಾಲಿಸಬೇಕು ಅಂತ ಹೇಳುತ್ತೆ. ಅದಾದ ನಂತರ ಮತ್ತೊಂದು ಅಂಶ ಗಮನಿಸಬೇಕಾಗಿರೋದು, ತಮಿಳುನಾಡು ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗಿದೆ. ಇಲ್ಲಿಗೆ ಸುಪ್ರೀಂ ಕೋರ್ಟ್ ಆಗಿರ್ಲಿ, CWRC ಆಗಲಿ, CWMA ಆಗಲಿ, ಕಳೆದ ಅನೇಕ ಇತಿಹಾಸದ ಒಂದಿಷ್ಟು ನಿದರ್ಶನಗಳಲ್ಲಿ ನೋಡಿರುವಂತದ್ದು, ಸುಪ್ರೀಂ ಕೋರ್ಟ್ ಕೂಡ ನಿಷ್ಪಕ್ಷಪಾತವಾಗಿ ಒಂದು ಸೂಚನೆಯನ್ನ ನೀಡಿರುವಂತದ್ದು. ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಅತ್ಯಂತ ಹೆಚ್ಚಿನ ಮಟ್ಟದ ಆದೇಶವನ್ನ ನೀಡೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಇದಕ್ಕೆ ಆದಂತ ಪ್ರಾಧಿಕಾರ ಅಂದ್ರೆ CWRC, CWMA ಇದ್ದಂತ ಸಂದರ್ಭದಲ್ಲಿ ನಾವು ಇದಕ್ಕೆ ಏನು ಹೇಳೋದಕ್ಕೆ ಸೂಕ್ತ ಇರೋದಿಲ್ಲ. ಯಾಕಂದ್ರೆ ತಜ್ಞರಿದ್ದಾರೆ, ಸೈಂಟಿಸ್ಟ್ಗಳಿದ್ದಾರೆ, ವಾಟರ್ ರಿಸೋರ್ಸ್ ಅನ್ನ ಸ್ಟಡಿ ಮಾಡಿದಂತವ್ರು ಇದ್ದಾರೆ. ಈ ರೀತಿ ಅನೇಕ ತಜ್ಞರ ತಂಡ ಇರೋದ್ರಿಂದ ಇದನ್ನು ಸುಪ್ರೀಂ ಕೋರ್ಟ್ ಸುಪರ್ದಿಗೆ ತರುವಂತದ್ದು ಬೇಡ ಅಂತ ಈ ಹಿಂದೆ ಸೂಚನೆ ನೀಡಿತ್ತು. ಆದ್ರೆ ಆದೇಶವನ್ನ ಪಾಲಿಸದೆ ಹೋದಂತ ಸಂದರ್ಭದಲ್ಲಿ ಮಾತ್ರ ಸುಪ್ರೀಂ ಕೋರ್ಟ್ ನಿಂದ ಗೈಡೆನ್ಸ್ ತೆಗೆದುಕೊಂಡು ಬರುವಂತದ್ದು ಇರ್ಬೋದು ಅಥವಾ ಡೈರೆಕ್ಷನ್ ತೆಗೆದುಕೊಂಡು ಬರುವಂತದ್ದು ಕೆಲಸವನ್ನ ಮಾಡಬಹುದು CWRC, CWMA ಹೊರತುಪಡಿಸಿ ಯಾವುದೇ ರಾಜ್ಯಗಳಾದ್ರು. ಮತ್ತೊಂದು ವಿಚಾರವನ್ನು ನಾವು ಗಮನಿಸಬೇಕಾಗಿರೋದು, ಬಿಳಿಗುಂಡು ಮುಖಾಂತರ ಇಲ್ಲಿಯವರೆಗೂ ತಮಿಳುನಾಡಿಗೆ ಎಷ್ಟು ನೀರನ್ನ ಹರಿಸಬೇಕು ಅಷ್ಟು ನೀರನ್ನ ಹರಿಸಲಾಗಿದೆ. ಆದ್ರೂ ಕೂಡ ತಮಿಳುನಾಡು ಹೆಚ್ಚಿನ ನೀರನ್ನ ಕೇಳ್ತಿದೆ ಅನ್ನುವಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ರಾಜ್ಯದಲ್ಲಿ ಇರುವಂತ ಬರಗಾಲದ ಪರಿಸ್ಥಿತಿಯನ್ನ ನಾವು ಅವಲೋಕನೆಯಲ್ಲಿಟ್ಕೊಂಡು, ಗಮನದಲ್ಲಿಟ್ಕೊಂಡು, ದೂರಾಲೋಚನೆಯಲ್ಲಿಟ್ಕೊಂಡು ಲೆಕ್ಕಾಚಾರವನ್ನ ಕೂಡ ಹಾಕಿ ನಮ್ಮ ರಾಜ್ಯಕ್ಕೆ ಕುಡಿಯುವ ನೀರನ್ನ ಹೊರತುಪಡಿಸಿ ಬೇರೆ ಕೆಲಸಗಳಿಗೂ ಅಂದ್ರೆ ಕೃಷಿ ಚಟುವಟಿಕೆಗೂ ಕೂಡ ನೀರು ಬೇಕಾಗುತ್ತೆ. ಆ ಕಾರಣದಿಂದ 12 ರಿಂದ 13 ಸಾವಿರ ಏನು ಈಗ ಕೇಳಿಕೆ ಕೊಡ್ತಾ ಇದೀವಿ, ಅದನ್ನ ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಹೆಚ್ಚುವರಿ ನೀರನ್ನ ಕೊಡೋದಕ್ಕೆ ಆಗೋದಿಲ್ಲ ಅನ್ನೋ ಅಂಶವನ್ನ ಇವತ್ತು ಪ್ರಸ್ತಾಪ ಮಾಡುವಂತಹ ನಿರೀಕ್ಷೆ ನಮ್ಮ ರಾಜ್ಯದ ಕಡೆಯಿಂದ ಇರುವಂತದ್ದು. ಮತ್ತೊಂದು ಕಡೆಗೆ ತಮಿಳುನಾಡು ಯಾವುದೇ ರೀತಿಯಿಂದ ಕೂಡ ನಮಗೆ ಹೆಚ್ಚಿನ ನೀರು ಬೇಕು ಅಂತ ಮನವಿಯನ್ನ ಸುಪ್ರೀಂ ಕೋರ್ಟ್ ಮುಂದೆ ಇಡ್ತಾರೆ. ಆದ್ರೆ ಅದನ್ನ ಯಾವ ರೀತಿ ಪುರಸ್ಕಾರ ಅಥವಾ ತಿರಸ್ಕಾರ ಆಗುತ್ತೆ ಅನ್ನೋದನ್ನ ಇವತ್ತು ಸಂಜೆ ಒಳಗಡೆ ಕಾದು ನೋಡ್ಬೇಕು.